Good morning, my dear students. So, last class ಅಲ್ಲಿ we have started with the coordination compounds chapter. So, ಅದರಲ್ಲಿ definition of coordination compounds ನೋಡಿದ್ವಿ, types of salts, simple salt, double salt ನೋಡಿದ್ವಿ, and also we have come across with respect to some of the terminologies used in the this chapter, such as the ligands. So, ligands ಒಳಗೆ we have seen with respect to mono ಅಥವಾ unidentate ligand, bi ಅಥವಾ didentate ligand, and polydentate ligand. And ಹಾಗೆ ಇನ್ನು ಕೆಲವೊಂದು terminologies ಅವ which you should know. So we'll study now in this continuation of the some terminologies used. The next term which we use is called as ambidentate ligand. ನೋಡ್ರಿ ವಿದ್ಯಾರ್ಥಿಗಳು ಬಹಳ ಸಲ ಇದನ್ನ ಎಕ್ಸಾಮ್ ಒಳಗೆ ಕೇಳಿದ್ರ ಫಾರ್ 1 or 2 marks ಡಿಫೈನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಗಿವ್ ಒನ್ ಎಕ್ಸಾಂಪಲ್ ಅಂತಂದು ಹೌದಾ. ಸೊ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಸೊ ಯು ಶುಡ್ ನೋ ವಾಟ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಸೊ ಇಲ್ಲಿ ಹೆಸರು ಹೇಳುವಾಗೆ ಆಂಬಿ ರೆಫರ್ಸ್ ಟು ಬೋತ್. ಸೊ ಇಲ್ಲಿ ನಿಮಗೆ ಆಂಫಿಬಿಯನ್ ಅಂತ ಗೊತ್ತಿರ್ಬೋದು. ಆಂಫಿಬಿಯನ್ಸ್ ಅಂದ್ರೆ ವಿಚ್ ಲಿವ್ ಆನ್ ಬೋತ್ ಅರ್ತ್ ಲ್ಯಾಂಡ್ ಅಂಡ್ ಆಸ್ ವೆಲ್ ಆಸ್ ವಾಟರ್. ಸೊ ಹೀಗೆ ಇಲ್ಲೂ ಕೂಡ ಆಂಬಿ ಅನ್ನೋದು ಏನಂತಂದ್ರೆ ದೀಸ್ ಆರ್ ದ ಲಿಗ್ಯಾಂಡ್ಸ್ ವಿಚ್ ಕ್ಯಾನ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್ ಥ್ರೂ ಟೂ ಡಿಫ್ರೆಂಟ್ ಆಟಮ್ಸ್ ಆರ್ ಕಾಲ್ಡ್ ಆಸ್ ಆಂಪಿಡೆಂಟೇಟ್ ಲಿಗ್ಯಾಂಡ್. ಸೊ ಹಂಗಂದ್ರೆ ಏನಂತಂದ್ರೆ ಈಗ ಇರುವಂತ ಲಿಗ್ಯಾಂಡ್ ಒಳಗ ಸೆಂಟ್ರಲ್ ಆಟಮಿಗೆ ಟೂ ಡಿಫ್ರೆಂಟ್ ಆಟಮ್ಸ್ ಇಂದ ಬೈಂಡ್ ಆಯ್ತಂದ್ರೆ ಸೊ ದಟ್ ಲಿಗ್ಯಾಂಡ್ ವಿ ಕಾಲ್ ಇಟ್ ಆಸ್ ವಾಟ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಉದಾಹರಣೆ ತಗೋಬೇಕಾದ್ರೆ NO2 ಗ್ರೂಪ್ ನೈಟ್ರೋ ಗ್ರೂಪ್ ಅದ ಇಲ್ಲಿ ಹೌದಾ. ಸೊ ಇಲ್ಲಿ NO2 ಗ್ರೂಪ್ ಅದ. ಸೊ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅದ. ಸೊ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮಿಗೆ ಯಾವ್ದು ಆಟಮ್ ಬೈಂಡ್ ಆಗತ್ತೆ ಇಲ್ಲಿ the lone pair of electrons is donated by nitrogen atom. So hence it forms a coordinate bond with the central atom through nitrogen atom. So ಅದಕ್ಕೆ ಏನು ಕರಿತೀವಿ ನೈಟ್ರೋ ನೈಟ್ರೋ ಅಂತ ಕರಿತೀವಿ. ಎದಕ್ಕೆ ನೈಟ್ರೋ the ligation of the central metal atom is through nitrogen. ಸೊ ಅದಕ್ಕೆ ನೈಟ್ರೋ ಅಂತ ಕರಿತೀವಿ. ಈಗ ಇದೇ ನೈಟ್ರೋ ಗ್ರೂಪ್ ಒಳಗ ದ ಆಕ್ಸಿಜನ್ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ NO2. ಸೊ NO2 ಎರಡು ಆಕ್ಸಿಜನ್ ಅವ, ಇಲ್ಲಿ N ಅಂತ ಆಗಿದೆ, ಇಟ್ ಶುಡ್ ಬಿ ಆಕ್ಸಿಜನ್. ಸೊ ಇಲ್ಲಿ ನೋಡ್ಬೋದು ನೀವು ದ ಸೇಮ್ NO2 ಗ್ರೂಪ್ ಒಳಗ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಬೈಂಡೆಡ್ ಥ್ರೂ ಆಕ್ಸಿಜನ್. ಅಂದ್ರೆ ಅರ್ಥ ಏನು ದ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾನ್ ಬೈಂಡ್ ಥ್ರೂ ಐದರ್ ನೈಟ್ರೋಜನ್ ಆರ್ ಥ್ರೂ ಆಕ್ಸಿಜನ್. ಸೊ ಸಚ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಏನ್ ಕರಿತೀವಿ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಒಂದೇ ಲಿಗ್ಯಾಂಡ್ ಒಳಗ ಎರಡು ಡಿಫ್ರೆಂಟ್ ಆಟಮ್ಸ್ ಥ್ರೂ ಸೆಂಟ್ರಲ್ ಮೆಟಲ್ ಆಟಮಿಗೆ ಬೈಂಡ್ ಆಯ್ತಂದ್ರೆ ಅದಕ್ಕೆ ಏನ್ ಕರಿತೀವಿ ಆಂಬಿಡೆಂಟೆಡ್ ಲಿಗ್ಯಾಂಡ್. ಸೊ ಇಲ್ಲಿ ಯು ಕ್ಯಾನ್ ಸಿ ದ ಬಾಂಡ್ ವಿಚ್ ಇಸ್ ಪ್ರೆಸೆಂಟ್ ಈಸ್ ಅ ಕೋಆರ್ಡಿನೇಟ್ ಬಾಂಡ್. ಸೊ ದ ಲೈಗೇಟಿಂಗ್ ಆಟಮ್ ಈಸ್ ಬಾಂಡೆಡ್ ಟು ದ ಸೆಂಟ್ರಲ್ ಆಟಮ್ ಥ್ರೂ ಕೋಆರ್ಡಿನೇಟ್ ಬಾಂಡ್. ಸೊ ಇದು ಎಕ್ಸಾಮ್ ಒಳಗೆ ಇದ್ರೊಳಗ ಆಕ್ಸಿಜನ್ ಥ್ರೂ ಬೈಂಡ್ ಆಗಿರೋದ್ರಿಂದ ಇದಕ್ಕೆ ಏನ್ ಕರಿತೀವಿ ಓ ನೈಟ್ರೋ ಅಂತ ಕರಿತೀವಿ. ಅದಕ್ಕೆ ಓ ನೈಟ್ರೋ ಬಿಕಾಸ್ ದ ಲೈಗೇಷನ್ ಇಸ್ ಥ್ರೂ ಆಕ್ಸಿಜನ್. ಇಲ್ಲಿ ದ ಲೈಗೇಷನ್ ಆಫ್ ದ ಆಟಮ್ ಥ್ರೂ ದ ಮೆಟಲ್ ಆಟಮ್ ಇಸ್ ಥ್ರೂ ನೈಟ್ರೋಜನ್. ಸೊ ಅದಕ್ಕೆ ಏನ್ ಕರಿತೀವಿ ನೈಟ್ರೋ ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ನೋಡಬಹುದು ಥಯೋಸೈನೇಟೋ. ಬಟ್ ಇಸ್ ಥಯೋಸೈನೇಟೋ SCN. ಸೊ ಇಲ್ಲಿ SCN ಒಳಗ ದ ಬೈಂಡಿಂಗ್ ಆಫ್ ದ ಲಿಗ್ಯಾಂಡ್ ಆಫ್ ಸಲ್ಫರ್ ಥ್ರೂ ಸೆಂಟ್ರಲ್ ಆಟಮ್ ಈಸ್ ಥ್ರೂ ಸಲ್ಫರ್. ಸೊ ಇಲ್ಲಿ ಸಲ್ಫರ್ ಥ್ರೂ ಬೈಂಡ್ ಆಗದ. ಸೊ ಅದಕ್ಕೆ ಥಯೋಸೈನೇಟೋ ಅಂತ ಕರಿತೀವಿ. ಇದೇ SCN ಒಳಗ ನೈಟ್ರೋಜನ್ ಆಲ್ಸೋ ಕ್ಯಾನ್ ಲೈಗೇಟ್ ಥ್ರೂ ದ ಸೆಂಟ್ರಲ್ ಆಟಮ್. ಸೊ ಇದಕ್ಕೆ ಏನ್ ಕರಿತೀವಿ ಐಸೋಥಯೋಸೈನೇಟೋ ಅಂತ ಕರಿತೀವಿ. ಸೊ NCS ಅಂತಂದ್ರೆ ಐಸೋಥಯೋಸೈನೇಟೋ, SCN ಅಂತಂದ್ರೆ ಥಯೋಸೈನೇಟೋ. ಇಫ್ ದ ಬೈಂಡಿಂಗ್ ಇಸ್ ಥ್ರೂ ಸಲ್ಫರ್ ಥಯೋಸೈನೇಟೋ, ಇಫ್ ದ ಬೈಂಡಿಂಗ್ ಇಸ್ ಥ್ರೂ ನೈಟ್ರೋಜನ್ ಐಸೋಥಯೋಸೈನೇಟೋ. ನೋಡಿ ವಿದ್ಯಾರ್ಥಿಗಳು ಇದ್ರೊಳಗೆ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದ್ರೆ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಆ ಒಂದು ಲಿಗ್ಯಾಂಡ್ ಒಳಗ ಸೆಂಟ್ರಲ್ ಆಟಮಿಗೆ ಎರಡು ಡಿಫ್ರೆಂಟ್ ಆಟಮ್ಸ್ ಇಂದ ಬೈಂಡ್ ಆಗ್ಲಕ್ ಚಾನ್ಸಸ್ ಇತ್ತಂದ್ರೆ ಅದಕ್ಕೆ ಏನೇನ್ ಕರಿತೀವಿ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಎಕ್ಸಾಮ್ ಒಳಗ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಕೇಳ್ತಾರ. ಸೊ ಡಿಫೈನ್ ಆಂಬಿಡೆಂಟೆಡ್ ಲಿಗ್ಯಾಂಡ್, ಗಿವ್ ಎಕ್ಸಾಂಪಲ್. ಸೊ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಆರ್ ದ ಲಿಗ್ಯಾಂಡ್ಸ್ which can attach to the central atom through two different atoms, right? So that is called as what ambidentate ligand. The next terminology we are going to learn is chelating ligand. So chelating ligand ಅಂದ್ರೆ ಏನು didentate ligand ಅಥವಾ polydentate ligands cause cyclization. Cyclization ಅಂದ್ರೆ ring like structure around the central metal atom which are known as chelate. ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಥ್ರೂ ಏನು ಸೈಕಲ್ ಅಥವಾ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಯ್ತಂದ್ರೆ ಅದಕ್ಕೆ ಏನು ಕರಿತೀವಿ ಚಿಲೇಟ್ ಅಂತ ಕರಿತೀವಿ. ಸಚ್ ಲಿಗ್ಯಾಂಡ್ಸ್ ಯೂಸಸ್ 2 or more donor atoms to bind a single metal atom ion are known as chelating ligand. ಅಂದ್ರೆ ಅರ್ಥ ವಿದ್ಯಾರ್ಥಿಗಳು ನೋಡ್ರಿ ಇಲ್ಲಿ ಈ ಎಕ್ಸಾಂಪಲ್ ಒಳಗ ಆಂಬಿಡೆಂಟೇಟ್ ಒಳಗ ಒಂದೇ ಗ್ರೂಪ್ ಒಳಗ ಎರಡು ಡಿಫ್ರೆಂಟ್ ಆಟಮ್ಸ್, ರೈಟ್? ಒಂದೇ ಲಿಗ್ಯಾಂಡ್ ಒಳಗ 2 different atoms binds to the central atom. ಆದ್ರೆ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗೆ ಇರ್ತೈತಿ the ligands around the central atom which are known as chelate. Such ligands uses 2 or more donor atoms to bind a
ಸಿಂಗಲ್ ಮೆಟಲ್ ಅಯಾನ್ ನೋಡ್ರಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಏನು ಡೋನರ್ ಐಟಮ್ಸ್ ಇರ್ತಾವಲ್ಲ ಅವು ಬೈಂಡ್ ಥ್ರೂ ಸಿಂಗಲ್ ಸೆಂಟ್ರಲ್ ಅಟಮ್ಗೆ ಆಗುತ್ತೆ, ಅಂತದಕ್ಕೆ ಏನ್ ಕರಿತೀವಿ ಚಿಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಅಂತ ದೆನ್ ಇಟ್ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್. ಮೋರ್ ನಂಬರ್ ಆಫ್ ಚಿಲೇಟಿಂಗ್ ರಿಂಗ್ಸ್ ಮೋರ್ ಇಸ್ ದ ಸ್ಟೆಬಿಲಿಟಿ ಆಫ್ ಕಾಂಪ್ಲೆಕ್ಸ್. ಅಂದ್ರೆ ಅರ್ಥ ಏನು, ಎಷ್ಟು ರಿಂಗ್ಸ್ ಫಾರ್ಮೇಶನ್ ಆಗ್ತದೆ ಚಿಲೇಟ್ ರಿಂಗ್ಸ್ ಅಂತಂದ್ರೆ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಮೆಟಲಿಗೆ ಬೈಂಡ್ ಆಗುತ್ತಲ್ಲ ಇಟ್ ಫಾರ್ಮ್ಸ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಅದಕ್ಕೆ ಏನ್ ಕರಿತೀವಿ ಚಿಲೇಟ್ ರಿಂಗ್ಸ್ ಅಂತ ಕರಿತೀವಿ. ಎಷ್ಟು ಚಿಲೇಟಿಂಗ್ ರಿಂಗ್ಸ್ ಇರ್ತಾವಲ್ಲ ಅಷ್ಟು ಸ್ಟೇಬಲ್ ಆಗಿರ್ತದ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್. ದ ಸ್ಟೆಬಿಲೈಸೇಷನ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಡ್ಯೂ ಟು ಚಿಲೇಷನ್ ಇಸ್ ನೋನ್ ಆಸ್ ಚೀಲೇಟ್ ಎಫೆಕ್ಟ್. ಸೊ ಏನ್ ಸ್ಟೆಬಿಲೈಸೇಷನ್ ಆಗುತ್ತಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎದರಿಂದ ಚಿಲೇಷನ್ ಇಂದ, ಅದಕ್ಕೆ ಏನ್ ಕರಿತೀವಿ ಚಿಲೇಟ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾ ಕೊಡ್ಬೇಕಾದ್ರೆ ಇಲ್ಲಿ ಎಕ್ಸಾಂಪಲ್ ನೋಡಬಹುದು. ಇದು ಸೆಂಟ್ರಲ್ ಮೆಟಲ್ ಅಟಮ್, ಹೌದಾ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಈಥೇನ್ 1,2 ಡೈಅಮೈನ್. ನಿನ್ನೆ ನೋಡಿ ನಾವು ಈಥಲೀನ್ 1,2 ಡೈಅಮೈನ್ ಅಥವಾ ಈಥೇನ್ 1,2 ಡೈಅಮೈನ್. ಇದ್ರೊಳಗೆ ನೋಡ್ಬೋದು ನೀವು ವಿದ್ಯಾರ್ಥಿಗಳೇ, ಇದು ಒಂದು ಟೋಟಲಿ ಒಂದು ಲಿಗ್ಯಾಂಡ್, ಹೌದಾ. ಈ ಲಿಗ್ಯಾಂಡ್ ಒಳಗ ಎರಡು ಡಿಫ್ರೆಂಟ್ ಲೈಗೇಟಿಂಗ್ ಐಟಮ್ಸ್ ಅವ, ಹೌದಾ. ಇದು NH2 ಒಂದು ಲೈಗೇಟಿಂಗ್ ಐಟಮ್ಸ್, ಇದು ಒಂದು NH2. ಸೊ ಇಟ್ ಬೋತ್ ಆರ್ ಬೈಂಡೆಡ್ ಟು ದ ಸೆಂಟ್ರಲ್ ಮೆಟಲ್ ಐಟಮ್. ಆದರೆ ಆಂಬಿಡೆಂಟೆಡ್ ಲಿಗ್ಯಾಂಡ್ ಒಳಗೆ ಏನಾಗಿರ್ತಿದ್ದು, ಒಂದೇ ಲಿಗ್ಯಾಂಡ್ ಒಳಗ ಎರಡು ಡಿಫ್ರೆಂಟ್ ಐಟಮ್ಸ್ ಬೈಂಡಿಂಗ್ ಆಗುತ್ತೆ. ಬಟ್ ಇಲ್ಲಿ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗ ಒಂದೇ ಲಿಗ್ಯಾಂಡ್ ಒಳಗ ಟೂ ಡಿಫ್ರೆಂಟ್ ಡೋನರ್ ಐಟಮ್ಸ್ ಇರ್ತಾವ. ಸೊ ಇಲ್ಲಿ ನೈಟ್ರೋಜನ್ ಆಲ್ಸೋ ಫಾರ್ಮ್ಸ್ ಎ ಕೋಆರ್ಡಿನೇಟ್ ಬಾಂಡ್ ವಿತ್ ದ ಸೆಂಟ್ರಲ್ ಮೆಟಲ್ atom, and this nitrogen also forms a coordinate bond with the central metal atom. So that we call it as what chelating ligand. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇಲ್ಲಿ ಸೆಂಟ್ರಲ್ ಮೆಟಲ್ atom ಕಾಪರ್ ಅದ. ದಿಸ್ ಇಸ್ 1 ethane 1,2 diamine and this is also 1,2 ethane diamine. So ಇಲ್ಲಿ the bonding is through nitrogen and here also is binding through the nitrogen. So central metal atom ಗೆ two different ligating atoms ಇದ್ದು ಅಂದ್ರೆ then we call it as what the chelating ligand, right. So example ಅರ್ಥ ಆಯ್ತು ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳೇ. ಆಂಬಿಡೆಂಟೇಟ್ ಮತ್ತೆ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗ ವ್ಯತ್ಯಾಸ ಏನಂತಂದ್ರೆ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಒಳಗ ಒಂದೇ ಲಿಗ್ಯಾಂಡ್ ಒಳಗ ಎರಡು ಡಿಫ್ರೆಂಟ್ ಆಟಮ್ಸ್ ಇಂದ ಬೈಂಡ್ ಆಗ್ತವ. ಬಟ್ ಇಲ್ಲಿ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗ ಒಂದೇ ಲಿಗ್ಯಾಂಡ್ ಒಳಗ ಟೂ ಡಿಫ್ರೆಂಟ್ ಡೋನರ್ ಆಟಮ್ಸ್ ಇರ್ತಾವ. ಸೊ ದಟ್ ಈಸ್ ಬಾಂಡೆಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಥ್ರೂ ಕೋಆರ್ಡಿನೇಟ್ ಬಾಂಡ್. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗ ಆಲ್ವೇಸ್ ದ ಬಾಂಡ್ ಈಸ್ ಥ್ರೂ ಕೋಆರ್ಡಿನೇಟ್ ಬಾಂಡ್. Then coordination sphere ಅಥವಾ coordination entity. So next terminology we are going to learn is called as coordination entity. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಅಲ್ಲಿ ಒಂದು ಟರ್ಮಿನಾಲಜೀಸ್ ನೋಡಿದೀವಿ ಕೋಆರ್ಡಿನೇಷನ್ ಎಂಟಿಟಿ, ಆದ್ರೂ ಕೂಡ ವಿಲ್ ಲರ್ನ್ ಹಿಯರ್. ಸೊ ಕೋಆರ್ಡಿನೇಷನ್ ಎಂಟಿಟಿ ಅಥವಾ ಸ್ಪಿಯರ್ ಅಂದ್ರೆ ಏನು? ಇಟ್ ಈಸ್ ಎ ಸ್ಪೀಸೀಸ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಎ ಸೆಂಟ್ರಲ್ ಮೆಟಲ್ atom or ion bonded to a fixed number of ions or molecules called as ligands. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ? ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಎಂಟಿಟಿ ಒಳಗ ಒಂದು ಕೋಆರ್ಡಿನೇಷನ್ ಕಂಪೌಂಡ್ ಅಥವಾ ಮಾಲಿಕ್ಯೂಲ್ ಇರ್ತದ. ಸೊ ಅದರೊಳಗೆ ಸೆಂಟ್ರಲ್ ಅಟಮ್ ಇರ್ತದ ಸರೌಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್, ಅಂತದಕ್ಕೆ ಏನ್ ಕರಿತೀವಿ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಅಂಡ್ ಆಲ್ವೇಸ್ ಕೋಆರ್ಡಿನೇಷನ್ ಸ್ಪಿಯರ್ ಇಸ್ ರಿಪ್ರೆಸೆಂಟೆಡ್ ಬೈ ಸ್ಕ್ವೇರ್ ಬ್ರಾಕೆಟ್. ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನ್ ಬರ್ತದಲ್ಲ ರಿಪ್ರೆಸೆಂಟೇಷನ್ ಆಫ್ ಸೆಂಟ್ರಲ್ ಅಟಮ್ ಮತ್ತೆ ಲಿಗ್ಯಾಂಡ್, ಇದು ಕಂಪ್ಲೀಟ್ ಆಗಿ ಏನ್ ಕರಿತೀವಿ ಇದಕ್ಕೆ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. If coordination entity carries a charge, then it is a complex ion. ಈ ಬ್ರಾಕೆಟ್ ಬಿಟ್ಟು ಹೊರಗಡೆ ಏನಾದರೂ +2 -2 ಬಂತಂದ್ರೆ ಇದಕ್ಕೆ ಫುಲ್ ಆಗಿ ಕೋಆರ್ಡಿನೇಷನ್ ಎಂಟಿಟಿಗೆ ಏನ್ ಕರಿತೀವಿ ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಉದಾಹರಣೆ ನೋಡ್ಬೇಕಾದ್ರೆ ನಾವು ಸಿ ಹಿಯರ್ ಇಲ್ಲಿ K4FeCN6 ಪೊಟ್ಯಾಷಿಯಂ ಫೆರೋಸೈನೈಡ್ ಅದ. ಈ ಸ್ಕ್ವೇರ್ ಬ್ರಾಕೆಟ್ ಏನದಲ್ಲ, ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಈ ಸ್ಕ್ವೇರ್ ಬ್ರಾಕೆಟ್ ತನಕ ಸೆಂಟ್ರಲ್ ಅಟಮ್ ಇರ್ತದ ಸರೌಂಡೆಡ್ ಬೈ ದ ಲಿಗ್ಯಾಂಡ್. ದಿಸ್ ಕಂಪ್ಲೀಟ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ವಾಟ್ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ. ನೋಡ್ರಿ ವಿದ್ಯಾರ್ಥಿಗಳು, ಈ ಸ್ಕ್ವೇರ್ ಬ್ರಾಕೆಟ್ ಅದ ಇಲ್ಲಿಂದ ಇಲ್ಲಿ ತನಕ, ಇದ್ರೊಳಗಿರುವಂತ ಸೆಂಟ್ರಲ್ ಅಟಮ್ ಮತ್ತೆ ಲಿಗ್ಯಾಂಡ್, ಇದಕ್ಕೆ ಏನ್ ಕರಿತೀವಿ ಕಂಪ್ಲೀಟ್ ಆಗಿ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಹಾಗೆ ಇಲ್ಲಿ ಎಕ್ಸಾಂಪಲ್ ನೋಡೋದು ನಿಕಲ್ ಟೆಟ್ರಾ ಕಾರ್ಬೋನಿಲ್. ಸೊ ಇದು ಕೂಡ ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗೆ ರಿಪ್ರೆಸೆಂಟ್ ಮಾಡಿವಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಎಂಟಿಟಿ. ಸೊ ಇಲ್ಲಿ ಕೂಡ COCl3NH3 ಥ್ರೈಸ್, Fe ಫೆರೋಸೈನೈಡ್, ಇದು FeCN6 4- ಇಲ್ಲಿ ಮ್ಯಾಲ ಬರಬೇಕು, FeCN6 3- ಫೆರಿಸೈನೈಡ್, ರೈಟ್. ಸೊ ಇದರೊಳಗೆ ಎಲ್ಲ ನೋಡ್ಬೋದು, ಇಲ್ಲಿಂದ ಸ್ಕ್ವೇರ್ ಬ್ರಾಕೆಟ್ ಇಂದ ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಇರುವಂತಹ ಸೆಂಟ್ರಲ್ ಅಟಮು ಮತ್ತೆ ಲಿಗ್ಯಾಂಡ್ಸ್ ಫಿಕ್ಸ್ಡ್ ನಂಬರು, ಇದಕ್ಕೆ ಏನ್ ಕರಿತೀವಿ ಕಂಪ್ಲೀಟ್ ಆಗಿ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಈಗ ಆ ಕೋಆರ್ಡಿನೇಷನ್ ಸ್ಪಿಯರ್ ಏನಾದರೂ ಪಾಸಿಟಿವ್ ಚಾರ್ಜ್ ಕಾಂಪ್ಲೆಕ್ಸ್ ಇತ್ತಂದ್ರೆ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ರೈಟ್. ಈಗ ಕೋಆರ್ಡಿನೇಷನ್ ಸ್ಪಿಯರ್ ಅದ ಇಲ್ಲಿ, ರೈಟ್. ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನದ ಇದ್ರ ಮೇಲೆ ಏನಾದರೂ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಅದಕ್ಕೆ ಏನ್ ಕರಿತೀವಿ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಉದಾಹರಣೆ ನೋಡ್ಬೇಕಾದ್ರೆ CuNH3 2+. ಸೊ ಇದ್ರ ಮೇಲೆ ಹೋಲ್ ಚಾರ್ಜ್ ಏನದ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ, ಇದಿಷ್ಟು ಕೋಆರ್ಡಿನೇಷನ್ ಎಂಟಿಟಿ, ಹೌದಾ. ಸ್ಕ್ವೇರ್ ಬ್ರಾಕೆಟ್ ಮೇಲೆ 2+ ಅದ. ಸೊ ಪ್ಲಸ್ ಚಾರ್ಜ್ ಇರೋದ್ರಿಂದ ಏನ್ ಕರಿತೀವಿ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ.
ಅದೇ ಏನಾದರೂ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಮೈನಸ್ ಚಾರ್ಜ್ ಇತ್ತಂತಂದ್ರೆ ಅದಕ್ಕೆ ಏನು ಕರಿತೀವಿ ಆನಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅಕಸ್ಮಾತ್ ಏನಾದರೂ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಏನೂ ಚಾರ್ಜ್ ಇಲ್ಲ, ಹಿಯರ್ ನಿಕಲ್ ಟೆಟ್ರಾಕಾರ್ಬನ್ ಇದ್ರ ಮೇಲೆ ಏನು ಚಾರ್ಜ್ ಇಲ್ಲ, ಇಲ್ಲಿ ಕೂಡ ಏನು ಚಾರ್ಜ್ ಇಲ್ಲ, ಅವಾಗ ಏನು ಕರಿತೀವಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ ವಿಚ್ ಕೋಆರ್ಡಿನೇಷನ್ ಎಂಟಿಟಿ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಕ್ಯಾಟನಿಕ್ ಕಾಂಪ್ಲೆಕ್ಸಸ್, ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಆನಯಾನಿಕ್ ಕಾಂಪ್ಲೆಕ್ಸಸ್, ಡಸ್ ನಾಟ್ ಹ್ಯಾವ್ ಎನಿ ಚಾರ್ಜ್ ಅಂತಂದ್ರೆ neutral complexes. So these are some of the examples for cationic complexes, anionic complexes and neutral complexes. Then coordination sphere ಇದು ಆಲ್ರೆಡಿ ಓದಿವಿ, ಬಟ್ ಇನ್ನೊಂದು ಕಾನ್ಸೆಪ್ಟ್ ಆಗಿ ಡೆಫಿನೇಷನ್ ಒಳಗೆ ನೋಡೋಣ ಏನಂತಂದು ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂಡ್ ದ ಲಿಗ್ಯಾಂಡ್ಸ್ ಅಟ್ಯಾಚ್ ಟು ದ ಎನ್ಕ್ಲೋಸ್ಡ್ ಸ್ಕ್ವೇರ್ ಬ್ರಾಕೆಟ್, ಅದಕ್ಕೆ ಏನು ಕರಿತೀವಿ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ ಅಥವಾ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಈಗ ದ ಅಯೋನೈಸೇಬಲ್ ಗ್ರೂಪ್ ರಿಟರ್ನ್ ಔಟ್ಸೈಡ್ ದ ಬ್ರಾಕೆಟ್ ಈಸ್ ನೋನ್ ಆಸ್ ಕೌಂಟರ್ ಅಯಾನ್ಸ್. ನೋಡ್ರಿ ವಿದ್ಯಾರ್ಥಿ, ಇದೊಂದು ಇಂಪಾರ್ಟೆಂಟ್ ನೆನ್ಪಿಡ್ಬೇಕು. ಆಲ್ರೆಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ, K4 ಹೌದಾ, ಈ ಸ್ಕ್ವೇರ್ ಬ್ರಾಕೆಟ್ ಕಡೆ ಲೆಫ್ಟ್ ಸೈಡ್ ಆಗಿರ್ಬೋದು ಅಥವಾ ರೈಟ್ ಸೈಡ್ ಆಗಿರ್ಬೋದು. ನೋಡ್ರಿ ಇದೇನು ಸ್ಕ್ವೇರ್ ಬ್ರಾಕೆಟ್ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಎಂಟಿಟಿ ಏನದಲ್ಲ, ಇದ್ರ ಗಡಿ ಹೊರಗಡಿ ಲೆಫ್ಟ್ ಸೈಡ್ ಅಥವಾ ಈ ಕಡೆ ಸೈಡ್ ರೈಟ್ ಸೈಡ್ ಇರುವಂತ ಯಾವ್ದೊಂದು ಅಯಾನ್ಸ್ ಇದ್ದು ಅಂದ್ರೆ ಅದಕ್ಕೆ ಏನ್ ಕರಿತೀವಿ ಕೌಂಟರ್ ಅಯಾನ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಎಕ್ಸಾಂಪಲ್ ಅನ್ನು ನೋಡ್ರಿ ವಿದ್ಯಾರ್ಥಿಗಳಿಗೆ, CONS3 6Cl3 ಇದು ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ಕೋಆರ್ಡಿನೇಷನ್ ಎಂಟಿಟಿ ಹೊರಗಡೆ ಇದೆ Cl3. ಸೊ ಇದಕ್ಕೆ ಏನದ 3Cl- ಅಯಾನ್ಸ್ ಆರ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್ಸ್. ಸೊ ಇದನ್ನ ನೆನಪಿಡಬೇಕು, ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಇರುವಂತದ್ದು ಕಂಪ್ಲೀಟ್ ಆಗಿ ಏನ್ ಕರಿತೀವಿ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಎಂಟಿಟಿ ಅಂತ ಕರಿತೀವಿ. ಆ ಸ್ಕ್ವೇರ್ ಬ್ರಾಕೆಟ್ ಹೊರಗಡಿ ರೈಟ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಆಗಿರ್ಬೋದು ಅಂತ ಅಯಾನ್ಸ್ ಏನ್ ಕರಿತೀವಿ, ದೇ ಆರ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್ಸ್. ದೆನ್ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್. ಸೊ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತಂದ್ರೆ ದ ನಂಬರ್ ಆಫ್ ಲಿಗ್ಯಾಂಡ್ಸ್ ಏನ್ ಸೆಂಟ್ರಲ್ ಅಟಮಿಗೆ ಅಟ್ಯಾಚ್ ಆಗಿರ್ತಲ್ಲ, ಇಟ್ ಫಾರ್ಮ್ಸ್ ಅ ಸ್ಪೇಷಿಯಲ್ ಅರೇಂಜ್ಮೆಂಟ್. ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂದ್ರೆ ಪರ್ಟಿಕ್ಯುಲರ್ ಜಾಮೆಟ್ರಿಕಲ್ ಶೇಪ್ ಆಗ್ತದೆ, ಅದಕ್ಕೆ ಏನೇನು ಕರಿತೀವಿ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡ್ಬೇಕಾದ್ರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಲಿಗ್ಯಾಂಡ್ಸ್ which are directly attached to the central atom or ion is called as coordination polyhedron or around the central atom. So ಇದು ಸೆಂಟ್ರಲ್ ಮೆಟಲ್ ಅಟಮ್ ಅದ, ಇದ್ರ ಸುತ್ತ ಎಷ್ಟು ಲಿಗ್ಯಾಂಡ್ಸ್ ಅವ, 4 ಲಿಗ್ಯಾಂಡ್ಸ್ ಅವ. ಸೊ 4 ಲಿಗ್ಯಾಂಡ್ಸ್ ಇದ್ರೆ ಇಟ್ ಫಾರ್ಮ್ಸ್ ಎ ಪರ್ಟಿಕ್ಯುಲರ್ ಜಾಮೆಟ್ರಿಕಲ್ ಶೇಪ್ ಅಥವಾ ಅರೇಂಜ್ಮೆಂಟ್, ಅದಕ್ಕೆ ಏನ್ ಕರಿತೀವಿ ಸ್ಕ್ವೇರ್ ಪ್ಲೇನರ್ ಅಂತ ಕರಿತೀವಿ, ರೈಟ್. ಸೊ ಅದು ಕೂಡ ಇಟ್ ಮೇ ಫಾರ್ಮ್ ಐದರ್ ಸ್ಕ್ವೇರ್ ಪ್ಲೇನರ್ ಆರ್ ಟೆಟ್ರಾಹೆಡ್ರಲ್. ಸೊ ಅಕಸ್ಮಾತ್ ಏನಾದರೂ ಇಫ್ there is 5 ligands, right, so 5 ligands atom binded to the central atom, it forms trigonal bipyramidal, right. Similarly it can also form square pyramidal. If it is 6 ligands binded to the central atom, it forms octahedral structure. So coordination polyhedron ಹೇಳ್ಬೇಕಾದ್ರೆ ಈ ಸೆಂಟ್ರಲ್ ಮೆಟಲ್ ಅಟಮಿಗೆ ಏನ್ ಲಿಗ್ಯಾಂಡ್ಸ್ ಬೈಂಡ್ ಆಗಿರ್ತಾವಲ್ಲ, ಇಟ್ ರಿಸಲ್ಟ್ಸ್ ಇನ್ ಟು ಫಾರ್ಮೇಶನ್ ಆಫ್ ಅ ಜಾಮೆಟ್ರಿಕಲ್ ಶೇಪ್ ಅಥವಾ ಸ್ಪೇಷಿಯಲ್ ಅರೇಂಜ್ಮೆಂಟ್. ಸೊ ದಟ್ ವಿ ಕಾಲ್ ಇಟ್ ಆಸ್ ವಾಟ್ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್. ಸೊ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಮೇ ಬಿ ಸ್ಕ್ವೇರ್ ಪ್ಲೇನಾರ್ ಆಗಿರ್ಬೋದು, ಟೆಟ್ರಾಹೆಡ್ರಲ್ ಆಗಿರ್ಬೋದು, ಟ್ರೈಗೋನಲ್ ಬೈಪಿರಮಿಡಲ್ ಆಗಿರ್ಬೋದು, ಆಕ್ಟಾಹೆಡ್ರಲ್ ಆಗಿರ್ಬೋದು, ಸ್ಕ್ವೇರ್ ಪಿರಮಿಡಲ್ ಆಗಿರ್ಬೋದು. ಸೊ ಬೇಸ್ಡ್ ಅಪಾನ್ ದ ನಂಬರ್ ಆಫ್ ligands attached to the central atom, it forms particular spatial arrangements. So next coordination number. ಸೊ ಈಗ ವಿದ್ಯಾರ್ಥಿಗಳು ಇದೊಂದು ಪಾಯಿಂಟ್ ಬಹಳ ನೆನಪಿಟ್ಕೋಬೇಕು, ಏನಂತಂದ್ರೆ ಕೋಆರ್ಡಿನೇಷನ್ ನಂಬರು ನೀವು ಫಸ್ಟ್ ಚಾಪ್ಟರ್ ಒಳಗೂ ಸಾಲಿಡ್ ಸ್ಟೇಟ್ ಒಳಗೂ ಕಲ್ತಿದ್ದೀರ, ರೈಟ್. ಸೊ ನಾನು ಆ ಚಾಪ್ಟರ್ ಹೇಳ್ಬೇಕಾದ್ರೂ ಹೇಳಿದ್ದೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ ಒಂದು ಟರ್ಮ್ ಬರ್ತದ ಕೋಆರ್ಡಿನೇಷನ್ ನಂಬರ್ ಅಂತಂದು. ಅಲ್ಲಿ ಕೂಡ ನೀವು ಕೋಆರ್ಡಿನೇಷನ್ ನಂಬರ್ ಓದಿರಾ, ಇಲ್ಲಿ ಕೂಡ ನೀವು ಕೋಆರ್ಡಿನೇಷನ್ ನಂಬರ್ ಓದಿರಾ. ಸೊ ಹಾಗಿತ್ತಂದ್ರೆ ಎಕ್ಸಾಮ್ ಒಳಗೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ದ ಡೆಫಿನೇಷನ್ ಬರೀಬೇಕು ಅಥವಾ ಕ್ವಶನ್ ಯಾವ ಚಾಪ್ಟರ್ ರಿಲೇಟೆಡ್ ಅದ. ಸೊ ಅದಕ್ಕೆ ನಾನು ಒಂದು ಹಿಂಟು ಕೂಡ ಕೊಟ್ಟಿದ್ದೆ. ಉದಾಹರಣೆಗೆ ಏನಾದರೂ ಈ ಕ್ವಶನ್ ಇದ್ರ ಮ್ಯಾಲಿಂದ ಕ್ವಶನ್ ಏನಾದರೂ ಸಾಲಿಡ್ ಸ್ಟೇಟ್ ಮೇಲೆ ಇತ್ತಂತಂದ್ರೆ ದೆನ್ ದ ಕೋಆರ್ಡಿನೇಷನ್ ನಂಬರ್ ಕಾನ್ಸೆಪ್ಟ್ ಇಸ್ ರಿಲೇಟೆಡ್ ಟು ಸಾಲಿಡ್ ಸ್ಟೇಟ್. ಅಥವಾ ಇದ್ರ ಮೇಲೆ ಕೋಆರ್ಡಿನೇಷನ್ ನಂಬರ್ ಮೇಲೆ ಏನಾದರೂ ಕೋಆರ್ಡಿನೇಷನ್ ಕಂಪೌಂಡ್ಸ್ ರಿಲೇಟೆಡ್ ಕ್ವಶನ್ ಇತ್ತಂದ್ರೆ ದೆನ್ ದ ಕ್ವಶನ್ ಇಸ್ ರಿಲೇಟೆಡ್ ಟು ಕೋಆರ್ಡಿನೇಷನ್ ಕಂಪೌಂಡ್. ಸೊ ಇದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಐಡೆಂಟಿಫೈ. ದೆನ್ ಹಾಗಿದ್ರೆ ಈ ಕೋಆರ್ಡಿನೇಷನ್ ಏನು ವ್ಯತ್ಯಾಸ ಆಗುತ್ತೆ ಅಲ್ಲಿಂದ ಇಲ್ಲಿಗೆ, ರೈಟ್. ಸಾಲಿಡ್ ಸ್ಟೇಟ್ ಒಳಗೆ ಓದಿರುವಂಥ ಕೋಆರ್ಡಿನೇಷನ್ ನಂಬರ್ಗೂ ಹಾಗೂ ಇಲ್ಲಿ ಓದ್ತಿರೋಂಥ ಕೋಆರ್ಡಿನೇಷನ್ ನಂಬರ್ಗೂ ಏನು ವ್ಯತ್ಯಾಸ ಅದ. ಸೊ ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ number of coordinate bonds formed by the central metal atom with the ligand. So central metal atom ಗೆ ಏನು ligands bind ಆಗಿರ್ತಾವಲ್ಲ, ಎಷ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗಿರ್ತಾವ ಅದಕ್ಕೆ ಏನೇನು ಕರಿತೀವಿ ಕೋಆರ್ಡಿನೇಷನ್ ನಂಬರ್. ಸೊ 6 ligands ಇತ್ತಂದ್ರೆ ಇಟ್ ಫಾರ್ಮ್ಸ್ 6 coordinate bond with the central atom. So hence coordination number is 6. ಸೊ ಇಲ್ಲಿ ಎಕ್ಸಾಂಪಲ್ ನೋಡಬಹುದು, ಇಲ್ಲಿ PtCl6 2- ಅದ. ಸೊ ಪ್ಲಾಟಿನಮ್ ಅದ, ಹೆಕ್ಸಾಕ್ಲೋರೈಡ್. ಸೊ ಪ್ಲಾಟಿನಮ್ ಇಸ್ ದ ಸೆಂಟ್ರಲ್ ಅಟಮ್ and ligand is chlorine. So ಎಷ್ಟು chlorine ligands ಅವ 6 ಅವ. So 6 chlorine atoms are binded to platinum through 6 coordinate bond. So hence coordination number of platinum is equal to ಎಷ್ಟು 6. So in case of monodentate ligands, coordination number is equal to number of ligand. So ಒಂದೇ ligand ಇತ್ತು, ಒಂದೇ central atom ಇತ್ತಂದ್ರೆ so the coordinate bond is equal to coordination number is equal to 1 ಅಂತ ಅರ್ಥ, right. So ಇಲ್ಲಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ
coordination number of ligands atom bonded to directly to the central atom. So ಇಲ್ಲಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇಲ್ಲಿ cobalt, ರೈಟ್. ಸೊ ಎಷ್ಟವ ಲಿಗ್ಯಾಂಡ್ಸ್ 6NH3. ಸೊ ಎಷ್ಟು ಲಿಗ್ಯಾಂಡ್ಸ್ ಬೈಂಡ್ ಆಗಿರ್ತಾವೆ ಸೆಂಟ್ರಲ್ ಅಟಮ್ಗೆ 6. ಸೊ ಹೆನ್ಸ್ ದ ಕೋಆರ್ಡಿನೇಷನ್ ನಂಬರ್ ಇಸ್ ಟು 6. ಇಲ್ಲಿ AgNH3 ಟ್ವೈಸ್ ಅದ. ಸೊ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಅವ ಇಲ್ಲಿ? ಸೊ 2NH3 ಮಾಲಿಕ್ಯೂಲ್ಸ್ ಆರ್ ಬಾಂಡೆಡ್ ಟು ಸಿಲ್ವರ್. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ ಟು 2. ಇಲ್ಲೂ ಕೂಡ CO EN. ಸೊ ವಿದ್ಯಾರ್ಥಿಗಳು ನಾನು ಇದನ್ನು ಹೇಳಿದ್ದೇನೆ. EN ಅಂತಂದ್ರೇನು? ಈಥೇನ್ 1,2 ಡೈಅಮೈನ್. ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ EN ಅಂತ ಅರ್ಥ. ಸೊ ಎಷ್ಟವ ಮಾಲಿಕ್ಯೂಲ್ಸ್? 3. ಸೊ 3 EN molecules are bonded to cobalt. So coordination number is equal to ನೋಡ್ರಿ ಇಲ್ಲಿ 1,2 ಡೈಮಂಡ್ ಐತಿ. ಸೊ coordination number is equal to 6. ಸೊ ಲಿಗ್ಯಾಂಡ್ಸ್ ಎಷ್ಟಾಗುತ್ತೆ ಇಲ್ಲಿ? ಇದು ಲಿಗ್ಯಾಂಡ್ಸ್ ರಿಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ 6, ಇಲ್ಲಿ 2, ಇಲ್ಲಿ 3. ಸೊ ಬೇಸ್ಡ್ ಅಪಾನ್ ದಟ್ ಜಾಮೆಟ್ರಿ ಕೂಡ ಶೇಪ್ಸ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಒಳಗೆ, ರೈಟ್. ಸೊ ದಿಸ್ ಈಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಷನ್ ನಂಬರ್. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಕಲ್ತೀವಿ. ಮೊದಲನೇದಾಗಿ ವಿತ್ ರೆಸ್ಪೆಕ್ಟ್ ಟು ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೇನು, ರೈಟ್. ಸೊ ಚಿಲೇಟಿಂಗ್ ಲಿಗ್ಯಾಂಡ್ ಅಂತಂದ್ರೂ then we have seen with respect to coordination entity ಅಥವಾ ಸ್ಪಿಯರ್ ಆಗಿರ್ಬೋದು, ಕೋಆರ್ಡಿನೇಷನ್ ನಂಬರ್ ಆಗಿರ್ಬೋದು, ಕೋಆರ್ಡಿನೇಷನ್ ಪಾಲಿಹೆಡ್ರನ್, ಇವೆಲ್ಲ ಟರ್ಮಿನಾಲಜೀಸ್ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಭಾಳ ಇಂಪಾರ್ಟೆಂಟು ಆ್ಯಂಡ್ ಎಕ್ಸಾಂಪಲ್ಸ್ನ ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಕ್ಯಾಲ್ಕುಲೇಟ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಕೋಆರ್ಡಿನೇಷನ್ ನಂಬರ್ನ? ಸೊ ಇದನ್ನು ನೀವು ಫಸ್ಟ್ ಇಯರ್ ಒಳಗೆ ಓದಿರಿ, ರೈಟ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಬೇಸ್ಡ್ ಮೇಲೆ ನೀವು ಕೋಆರ್ಡಿನೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಆರ್ ಗೋಯಿಂಗ್ ಟು ಡೂ ದಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಹಾಗಿತ್ತಂದರೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮಿ. ಸೊ ಹಾಗೆ ಪ್ರತಿ ಸಲ ಹೇಳುವಾಗೆ ಯೂಟ್ಯೂಬಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ದಟ್ ಯಾವಾಗೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯು ವಿಲ್ ಗೆಟ್ ದ message. Okay, so with this we'll end up with today's class. So in the next class we'll continue with respect to calculation of oxidation number of coordination compounds. So have a nice day, dear students. Thank you.